ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಬ್ರೈಟ್ ಸೈಡ್ ಕನ್ನಡ ಚಾನೆಲ್. ಇಂದು ನಾವು ಭಾರತದ ಮಹಾನ್ ಯೋಗಿ, ದಾರ್ಶನಿಕ ಮತ್ತು ಯೋಧನೆಗಳ ಪ್ರೇರಣೆಯಾಗಿರುವ ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆ ಕುರಿತು ತಿಳಿದುಕೊಳ್ಳೋಣ. ಅವರ ಬಾಲ್ಯ, ಆಧ್ಯಾತ್ಮಿಕ ಪಯಣ ಮತ್ತು ಅಮೆರಿಕದ ಶಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದ ಪ್ರಭಾವಿ ಭಾಷಣ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ವಾಮಿ ವಿವೇಕಾನಂದರು ಜನಿಸಿದ್ದು 1836 ಜನವರಿ 12ರಂದು ಕೋಲ್ಕತ್ತಾದಲ್ಲಿ. ಅವರ ತಂದೆ ವಿಶ್ವನಾಥ್ ದತ್ತ ವಕೀಲರಾಗಿದ್ದರೆ ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕ ಸ್ವಭಾವವರಾಗಿದ್ದರು. ಬಾಲ್ಯದಲ್ಲಿ ಅವರ ಹೆಸರು ನರೇಂದ್ರನಾಥ್ ದತ್ತವಾಗಿತ್ತು. ನರೇಂದ್ರ ಚುರುಕು ಮನಸ್ಸಿನರಾಗಿದ್ದರು. ಬಾಲ್ಯದಲ್ಲೇ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಲ್ಲಿ ಆಸಕ್ತಿ ಹೊಂದಿದ್ದರು. ಅವರ ಬುದ್ಧಿವಂತಿಕೆ ಮತ್ತು ಪ್ರಶ್ನೆ ಕೇಳುವ ಸ್ವಭಾವವು ಅವರನ್ನು ಸಾಮಾನ್ಯ ಮಕ್ಕಳಿಂದ ವಿಭಿನ್ನವಾಗಿಸಿತ್ತು. 1881ರಲ್ಲಿ ನರೇಂದ್ರ ಮೊದಲ ಬಾರಿಗೆ ಶ್ರೀರಾಮಕೃಷ್ಣ ಪರಮಹಂಸರವರನ್ನು ಭೇಟಿಯಾಗಿದ್ದರು. ರಾಮಕೃಷ್ಣರು ಆ ಸಮಯದಲ್ಲಿ ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ನರೇಂದ್ರ ಅವರನ್ನು ಕೇಳಿದ ಪ್ರಶ್ನೆ, ನೀವು ಭಗವಂತನನ್ನು ನೋಡಿದ್ದೀರಾ? ರಾಮಕೃಷ್ಣರು ಉತ್ತರಿಸಿದ್ದು, ಹೌದು, ನಾನು ಭಗವಂತನನ್ನು ನೋಡಿದ್ದೇನೆ, ನೀನು ಸಹ ನೋಡಬಹುದು. ಈ ಉತ್ತರ ನರೇಂದ್ರನ ಜೀವನವನ್ನೇ ಬದಲಾಯಿಸಿತ್ತು. ಕ್ರಮೇಣ ಅವರು ರಾಮಕೃಷ್ಣರ ಶಿಷ್ಯರಾಗಿದ್ದರು ಮತ್ತು ಸನ್ಯಾಸದ ಜೀವನವನ್ನು ಆರಂಭಿಸಿದ್ದರು. 1886ರಲ್ಲಿ ರಾಮಕೃಷ್ಣ ಪರಮಹಂಸರು ನಿಧನರಾದರು. ನರೇಂದ್ರ ಮತ್ತು ಇತರ ಶಿಷ್ಯರು ಬಾರನ್ ಗೌರ್ ಮಠ ಸ್ಥಾಪಿಸಿದ್ದರು. ಇದೇ ಸಮಯದಲ್ಲಿ ನರೇಂದ್ರರು ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಧರಿಸಿದ್ದರು. ವಿವೇಕಾನಂದರು ಭಾರತಾದ್ಯಂತ ಪಾದಯಾತ್ರೆ ಮಾಡಿದ್ದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವರ ಜನರು ಜೀವನ, ದರಿದ್ರ್ಯ ಮತ್ತು ಧರ್ಮದ ಬಗ್ಗೆ ಅಧ್ಯಯನ ಮಾಡಿದರು. 1893ರಲ್ಲಿ ಅಮೆರಿಕದ ಚಿಕಾಗೋನಲ್ಲಿ ವಿಶ್ವಧರ್ಮ ಸಮ್ಮೇಳನವನ್ನು ನಡೆಯುತ್ತೆ. ಸ್ವಾಮಿ ವಿವೇಕಾನಂದರು ಭಾರತದ ಪ್ರತಿನಿಧಿಯಾಗಿ ಹಾಜರಾದರು. ಅವರ ಪ್ರಸಿದ್ಧ ಭಾಷಣ ಮೊದಲ ಪಂಕ್ತಿಗಳು, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ಭಾಷಣವು ಅಮೆರಿಕ ಮತ್ತು ಯುರೋಪಲ್ಲೇ ತುಂಬನೇ ಹಬ್ಬಿತ್ತು. ಅವರ ಹಿಂದೂ ಧರ್ಮದ ಸಾರವನ್ನು ಜಗತ್ತಿಗೆ ಪರಿಚಯಿಸಿದ್ದರು. 1887ರಲ್ಲಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಇದರ ಉದ್ದೇಶ ಸೇವೆ, ಜ್ಞಾನ ಮತ್ತು ಜ್ಞಾನ. ಅವರು ಹೇಳಿದ್ದು, ಜೀವನದ ಗುರಿ ಸೇವೆಯಾಗಿರಬೇಕು, ಏಕೆಂದರೆ ದೇವರು ದರಿದ್ರನ ರೂಪದಲ್ಲಿದ್ದಾನೆ. 1902 ಜುಲೈ 4ರಂದು ಕೇವಲ 39 ವರ್ಷ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ಮಹಾಸಮಾಧಿ ಪಡೆದರು. ಆದರೆ ಅವರ ಬೋಧನೆಗಳು ಇಂದಿಗೂ ಜಗತ್ತನ್ನು ಪ್ರಭಾವಿಸುತ್ತವೆ. ಸ್ವಾಮಿ ವಿವೇಕಾನಂದರು ಕೇವಲ ಸನ್ಯಾಸಿಯಾಗಿರಲಿಲ್ಲ, ಅವರು ಯೋಧನೆಗಳ ಪ್ರೇರಣೆ, ಭಾರತದ ಗೌರವ ಮತ್ತು ಜಗತ್ತಿನ ಶಾಂತಿದೂತರಾಗಿದ್ದರು. ಅವರ ಪ್ರಸಿದ್ಧ ವಾಕ್ಯ, ಎದ್ದೇಳಿ, ಜಾಗೃತವಾಗಿ, ಗುರಿಯನ್ನು ತಲುಪುವವರೆಗೆ ನಿಲ್ಲಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ ಲೈಕ್, ಶೇರ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ.